ಹೊಸ ಗಾಡಿ ಡಿ ಸಿ ಟಾಪ್ ಆ್ಯಂಡ್ ಡಿ7 ಫುಟ್ ಡಿ ಸಿ ಓಡಿಸ್ತಾ ಇದ್ದೀನಿ. ಪೆನ ಮತ್ತು ಬಂದಿದ್ದೀನಿ. ಡಿ ಸಿ ಆಲ್ಸೋ ಹೊಸ 25 ಮಾಡಲ್ ಆಲ್ಸೋ ಡಿ ಸಿ ಹೊಸನ ಎಕ್ಸ್ಪೀರಿಯನ್ಸ್ ಎಲ್ಲ ಗಾಡಿ ಹೆಂಗಿದೆ ಇದು ಮಾಡಿದ್ದೀನಿ ಸರ್. ಡಿ ಸಿ ಗಾಡಿ ಫಸ್ಟ್ ಟೈಮ್ ಡಿ ಸಿ ಹೊಸ್ತಾರ ಗಾಡಿ ಲೈಫಲ್ಲಿ ನಾನು ಡಿ ಸಿ ಟಿ ಓಡಿಸಿದ್ದೀನಿ. ಹಂಗೆ ಸಿಮಿಲರ್ ರೇಟ್ ಇರುತ್ತೆ ಅಂತ ಡಿ ಸಿ ಟಿ ಬೋರ್ಡ್ ಸೇಮು ನಾನು ಎಕ್ಸ್ಪೀರಿಯನ್ಸ್ ನಾನು 7 ಡಿ ಸಿ ಟಿ ಟಾಪ್ ಆ್ಯಂಡ್ ಎಡಿಷನ್ ಓದ್ತಾ ಇದ್ದೀರ ಸೇಮ್ ನಾನು ನೆಕ್ಸಾನು ಮತ್ತು ಹ್ಯಾರಿಯರು EV ಎಲ್ಲರಲ್ಲೂ ಹಿಂಗೆ ಬ್ರ್ಯಾಂಡ್ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಟಾಟಾ ಕಾರ್ ಹಿಂಗೆ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಎಲ್ಲ ಕಾರ್ಗಳಲ್ಲೂ ಸೇಮ್ ಹೊಸ ಡಿ ಸಿ ಟೆಲ್ಲ ಕ್ಲಚ್ ಇರಲ್ಲ, ಬರೀ ಎಕ್ಸೈಟ್ ಬ್ರೇಕ್ ಮಾಡಬೇಕು ಗಾಡಿನ ನೋಡೋ ಬರೋಣ ನಿಮಗೆ ಫೀಲ್ ಗಾಡಿ. ಈ ಲೆಗ್ ಯೂಸ್ ಮಾಡಬೇಡಿ. ಹಾಂ, ಬ್ರೇಕ್ ಇಟ್ಕೊಂಡಿದ್ದೀನಿ. ಈ ಲೆಗ್ನ ಯೂಸ್ ಮಾಡಬಾರ್ದು, ಅದೇ ಲೆಗ್ ಅಷ್ಟೇ. ಹಾಂ, ಬ್ರೇಕಲ್ಲಿ ಇಲ್ಲ ಇಟ್ಕೋಬೇಕಾ? ಹಾಂ, ಬ್ರೇಕ್ ಪ್ರೆಸ್ ಮಾಡಿನೇ ಮೂವ್ ಮಾಡಬೇಕು. ಈ ಲೆಗ್ ಯೂಸ್ ಮಾಡೋಂಗಿಲ್ಲ. ಹಾಂ, ಬ್ರೇಕ್ ಪ್ರೆಸ್ ಮಾಡಿ ಡ್ರೈವ್. ಮುಂದೆನಾ ಡ್ರೈವು? ಒಂದು ನಿಮಿಷ ಡ್ರೈವ್ ಮುಂದೆ ಈ ಬಟನ್ ಇದೆ, ಬ್ರೇಕ್ ಪ್ರೆಸ್ ಮಾಡಿ ಹಾಕೋಬೇಕು. ಬ್ರೇಕ್ ಪ್ರೆಸ್ ಮಾಡಿದ್ದೀನಿ. ಹಾಂ, ಸ್ಟಾರ್ಟ್ ಮಾಡಿ. ಈಗಾನಾಯ್ತು. ಬ್ರೇಕ್ ಪ್ರೆಸ್ ಮಾಡಿಲ್ಲ ನೀವು? ಮಾಡಿದ್ದೀನಿ, ಬ್ರೇಕ್ ಇಲ್ಲ ಗಾಡಿ. ಜೋರ ಪ್ರೆಸ್ ಮಾಡಿ, ಸ್ಟಾರ್ಟ್ ಮಾಡಿ. ಬಟನ್ ನಮಗೆ ಬ್ರೇಕ್ ಪ್ರೆಸ್ ಮಾಡಿ. ಹಾಂ, ಪ್ರೆಸ್ ಆಗಿದೆ. ಇಲ್ಲೊಂದು ಬಟನ್ ಇದೆ, ಅದನ್ನ ಇಟ್ಕೊಂಡು ಡಿಮೋಡ್. ಹಾಂ, ಪ್ರೆಸ್ ಮಾಡಿ ಇಂದ ಡಿಮೋಡ್ ಆಗುತ್ತೆ. ಹಾಂ, ರಿಸರ್ವ್ಗಿಂದ ಹೋಗ್ಬೇಕಂದ್ರೆ ನ್ಯೂಟ್ರಲ್ಗೆ ಮುಂದೆ ಹಾಕ್ಬೇಕಾ? ಅದೇ ಪ್ರೆಸ್ ಮಾಡಿ ಮುಂದಕ್ಕೆ ಹೋಗ್ಬೋದು. ಬಟನ್ ಪ್ರೆಸ್ ಮುಂದೆ ಹಾಕೋದು. ನಾನು ರಿಲೀಸ್ ಆಗಿದೆ. ಮುಂದೆ ಹಿಂಗೆ ಹೋಗ್ತಿಲ್ಲ, ಮುಂದೆ ಹೋಗಿ ಲೆಫ್ಟ್ ಆಗುತ್ತೆ. ರಿವರ್ಸ್ ತೊಗೊಳ್ಳಿ ಫಸ್ಟು. DL ಇದೆ ಅಲ್ಲ ಸರ್? ಹಾಂ, ಇದೆ, ಎಲ್ಲ ಇದೆ. ರಿವರ್ಸ್ ಬಂದಿದೆಯಲ್ಲ. ಹಾಂ, ಮುಂದೆ ಹಾಕ್ತಾರೆ. ಇದೆಲ್ಲೂ ಅಡ್ರೆಸ್ ಬರುತ್ತಾ ಅಲ್ಟ್ರಾಸಲ್ಲು? ಇಲ್ಲ, ಅಡಾಸಿಲ್ಲ. ಓಕೆ. ಆರ್ಯರ್ ಮತ್ತು ಆರ್ಯರ್ EV ಸಫರಸ್ ಅಡ್ರೆಸ್ ಬರಲ್ಲ. ಸಫಾರಿ ಕರ್ಬೋ ಪಂಚು ಅಲ್ಟ್ರಾಸು ಮತ್ತು ನೆಕ್ಸನಲ್ಲಿ ಅಡ್ರೆಸ್ ಇಲ್ಲ. ಬೆಂಗಳೂರು ಪೆನ ಮತ್ತು ಸಲ್ಲಿ ಹೊಸ ಅಡ್ರೆಸ್ ಆಂಧ್ರ ಪ್ರೈಸ್ ಎಷ್ಟಿದೆ? ಆಂಧ್ರ ಪ್ರೈಸ್ ಎಷ್ಟಿದೆ ಕರೆಂಟ್ಲಿ? ಆಂಡ್ರಾಯ್ಡ್ ಪ್ರೈಸ್ ಎಷ್ಟಿದೆ? ಇದು ಟಾಪ್ ಆ್ಯಂಡ್ 13,64,000 ಆಗುತ್ತೆ. ಓಕೆ, ಹಾಗೆ ಇವೆ ಅಂತ ಹೇಳ್ಬಿಟ್ಟು ಡಿ ಸಿ ನೋಡ್ತಾ ಇರೋದು. ಹೇಳ್ಬಿಟ್ಟು ಡಿ ಸಿ 13 lakhs. ಡಿ ಸಿ ಎಷ್ಟಮ್ಮ ಇದು ಟಾಪ್ ಆ್ಯಂಡು? ಟಿ ಸಿ ಏನೇ ಹೇಳಿದ್ದು 13 lakhs ಆಗುತ್ತೆ. ಓಕೆ. ಹಾಂ, ಆಟೋಮೆಟಿಕ್ ಡಿಸೈನ್ ಚೆನ್ನಾಗುತ್ತೆ. ನಾವು ಆಟೋಮೆಟಿಕ್ ಡಿ ಸಿ ಟರನೇ ಸ್ಪೀಡ್ ತಕ್ಕ ಚೆನ್ನಾಗುತ್ತೆ. ಬಟ್ ಸುಮಾರು ಘಾಟ್ಸ್ಗೆಲ್ಲ ಹೆಂಗೆ ಕೆಲಸ ಬರುತ್ತೆ ಡಿ ಸಿ ಗೇರ್ ಬಾಕ್ಸ್? ಸರ್, ಸುಮಾರು ಘಾಟ್ ಸೆಕ್ಷನ್ಗೆ ಸುಮಾರು ಮನೆ ತುಪ್ಪ ಮಾಡ್ತಾರಂತಾರೆ ಘಾಟ್ ಸೆಕ್ಷನ್ಗೆ. ಇದು ಹಿಂಗೆ ಇದು ಸರ್ ಸ್ಪೀಡಾಗಿ ಹೋಗೋರಿಗೆ ಮಾತ್ರನೇ ಒಂದು ಸ್ವಲ್ಪ ನಿಮಗೆ ಘಾಟ್ ಸೆಕ್ಷನಲ್ಲಿ ನಿಮ್ಗೆ ಇದಾಗುತ್ತೆ, ಓವರ್ಟೇಕ್ ಹೊಡೆಯೋರಿಗೆ ಹಿಂಸೆ ಅನ್ಸುತ್ತೆ. ಇಲ್ಲ ನಾರ್ಮಲ್ ಆಗಿ ಹೋಗ್ತೀನಿ ಅಂದರೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಘಾಟ್ ಸೆಕ್ಷನ್ ಅಂದ್ರೆ ತುಂಬ ಚೆನ್ನಾಗಿರುತ್ತೆ. ಸುಮಾರು ಟಾಟಾ ಕಾರ್ಸ್ ಮನೆ ತುಪ್ಪ ಮಾಡ್ತಾರೆ. ಮನೇಲಿ ಟಾಟಾ ಕಾರ್ಸ್ ತುಪ್ಪ ಮಾಡ್ತಾರೆ. ಕಂಟ್ರೋಲ್ ಸ್ಪೀಡ್ ಸ್ಲಿಪ್ ಆಗಲ್ಲ ಅಂತಾರೆ. ಆಟೋಮೆಟಿಕಲಿ ಸ್ಪೀಡ್ ಸ್ಲಿಪ್ ಆಗುತ್ತೆ ಅಂತಾರೆ. ಪವರ್ ಸಿಗಲ್ಲ ಅಂತಾರೆ ಘಾಟ್ ಸೆಕ್ಷನಲ್ಲಿ. ಡ್ರೋನ್ ಅದು ಆಟೋಮೆಟಿಕ್ ಕಾರ್ಸಲ್ಲಿ. ಸರ್ ಆಟೋಮೆಟಿಕ್ ಕಾರು ಯೂಸಲ್ಲಿ ನೀವು ಯೂಸ್ ಮಾಡೋದು ಸಿಟಿ ಕಂಫರ್ಟಬಲ್ ಇರಲಿ ಅಂತ. ಸಿಟಿಗೆ ಯೂಸ್ ಆಗಲಿ ಅಂತಾನೆ ಆಟೋಮೆಟಿಕ್ ಪ್ರಿಫೇರ್ ಮಾಡ್ತಾರೆ. ಘಾಟ್ ಸೆಕ್ಷನ್ ಅಲ್ಲಿ ನಿಮಗೆ ತೊಂದರೆ ಏನಾಗಲ್ಲ. ಓವರ್ಟೇಕ್ ಹೊಡಿಬೇಕು ಅಂದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಪವರ್ ಸಿಗಲ್ಲ. ಅದಕ್ಕೆ ಪ್ಯಾಡಲ್ ಶಿಫ್ಟರ್ ಕೊಟ್ಟಿರ್ತಾರೆ. ಎಷ್ಟಾಗುತ್ತೆ ಮೈಲೇಜ್ ಗಾಡಿಗೆ? ಇನ್ನೊಂದು ಯಾವುದು ಡೀಸೆಲ್ ಪೆಟ್ರೋಲ್ ಆಯಿತು? ಪೆಟ್ರೋಲ್ ಎಷ್ಟಾಗುತ್ತೆ ಮೈಲೇಜಿಗೆ? ಮೈಲೇಜ್ 25 ಮೈಲೇಜ್. ನಾರ್ಮಲ್ ಡೀಸೆಲ್ ಮೈಲೇಜ್. ಹಾಂ,
ಆಲ್ಮೋಸ್ಟ್ ಎಲ್ಲ ಟಾಟಾ ಇಂತ ಬರುತ್ತೆ ಮೈಲೇಜ್ 13-14 ಬರುತ್ತೆ ಸರ್ ಸಿಟಿಲಿ. ಆಲ್ಮೋಸ್ಟ್ ಆಲ್ ಟಾಟಾ ಕಾಸ ಸೇಮ್ ಬರುತ್ತೆ ಮೈಲೇಜ್. ಹಾಂ ಮೈಲೇಜ್ ಎಲ್ಲ ಸೇಮ್ ಬರುತ್ತೆ. ಬಟ್ ಕಂಪ್ನಿ ಕ್ಲೇಮ್ ಮಾಡುತ್ತೆ ಮತ್ತೆ ಬಟ್ ಕೊಡೋದು ಬರೀ 9 ಇಲ್ಲ 8 ಕೊಡುತ್ತೆ. ಸಿಟಿ ಒಳಗೆ ಕೊಡ್ತಾರೆ ಅಂತಾರೆ ಮೈಲೇಜ್. ಹಿಂಗೋಗಕ್ಕೆ ರೈತ ಮೈಲೇಜ್ ಅಂತಾರೆ ಟಾಟಾ ಕಾಸಲ್ಲಿ. ಕಂಪ್ನಿ ಕ್ಲೇಮ್ ಮೈಲೇಜು ರಿಯಲ್ ಲೈಫಲ್ಲಿ ಅದು ಬರಲ್ಲ ಅಂತ ಸಿಟಿ ಒಳಗೆ. ಅದೇ ನೀವು ಕ್ಲೇಮ್ ಮಾಡೋದು 13-14 ಸಿಟಿ ಒಳಗೆ ಮೈಲೇಜು ಪರ್ ಲೀಟರು. ಆಲ್ಮೋಸ್ಟ್ ಅಲ್ಲಿ ನಮಗೆ ಫೀಡ್ಬ್ಯಾಕ್ ಬಂದಿರೋದಲ್ಲ ಅಷ್ಟೇ ಸರ್. ನಾವು ಟಾಟಾ ಕಾರ್ ಆನ್ ಮಾಡ್ತೀವಿ. ನಾವು ಟಾಟಾ ಕಾರ್ ಇದೆ ಫ್ಯಾಮಿಲಿ. ಟಾಟಾ ಎಷ್ಟಿದೆ ಎಕ್ಸ್ ಇದೆ ನಮಗೆ ಸಿಟಿ ಒಳಗೆ 8 ಕೊಡ್ತದೆ ಮೈಲೇಜ್ ಕೊಡ್ತದೆ ನಮಗೆ. 8 ಕೊಡುತ್ತೆ ಸಿಟಿ ಒಳಗೆ. ಹೈವೇಲಿ 13 ಕೊಡ್ತದೆ ಮೈಲೇಜ್ ನಮಗೆ ಹೈವೇಲಿ ಪರ್ ಲೀಟರ್ ಪೆಟ್ರೋಲ್ಗೆ. ಅದು ಡಿಪೆಂಡಬಲ್ ಡ್ರೈವಿಂಗ್ ಸರ್. ನಾವು ಇಡೀ 120 ಥರ 120 ತನಕ ನಾವು ಹೋಗ್ತೀವಿ, ಸ್ಪೀಡ್ ಹೋಗ್ತೀವಿ ಹೈವೇಸಲ್ಲಿ. ಸಿಟಿ ಒಳಗೆ ನಾರ್ಮಲ್ 70-80 ಹೋಗ್ತೀವಿ ಸ್ಪೀಡ್ ಹೋಗ್ತೀವಿ. 60-70 ಇರುತ್ತೆ. ಅಂದರೆ ನಮ್ಗೆ ಮೈಲೇಜ್ ಕೊಡಲ್ಲ. ಕಂಪ್ನಿ ಕ್ಲೇಮ್ ಮೈಲೇಜ್ ಎಲ್ಲರೂ 21 ಕೊಡ್ತದೆ ಅಂತ ಅಂತಾರೆ ಹೈವೇಸಲ್ಲಿ. ಅದು ಅಷ್ಟು ಕೊಟ್ಟಲ್ಲಿ ಯಾವುದು ನಮ್ಗೆ ಮೈಲೇಜ್ ಅದಕ್ಕೆ ಟಾಟಾ ಜಾಸ್ತಿಯಲ್ಲಿ. ಚೆನ್ನಾಗಿದೆ ಲೈಕ್ ಕಂಫರ್ಟಬಲ್ ಇದೆ ಲೈಕಲ್ಲಿ ರೈಟ್ ಫೀಲ್. ಇಲ್ಲಿ ಏನಿದೆ ಈ ಸೆಗ್ಮೆಂಟ್ ಏನೇ ಯೂನಿಫಿಕೇಟ್ ಇದೆ. ಈ ಸೆಗ್ಮೆಂಟ್ ಬೇರೆ ಕಂಪ್ನಿಯಲ್ಲಿ ಮಾರುತಿ ಬೆಲಿನೋ ಮತ್ತು ಬೇರೆ i20 ಕಂಪನಿ ಎಲ್ಲ ಕಂಪೇರ್ ಮಾಡಿ ಈ ಸೆಗ್ಮೆಂಟಿಗೆ ಈಗ ಏನು ಸ್ಪೆಷಲ್ ಫೀಚರ್ಸ್ ಇದೆ ಕಾಂಪಿಟೇಷನ್ i20 ಎನ್ಲೈನ್ ಮತ್ತು ನಿಮ್ಮ ಮಾರುತಿ ಬೆಲಿನೋಗೆ ಟಾಪ್ ಎಂಡ್ಗೆ ಹೇಳು ಬೆಲ್ಲನಾಗೂ ಇದಕ್ಕೂ ಏನು ಕಂಪ್ಯಾರಿಸನ್ ಇದೆ ಅಂತ ಕೇಳ್ತಾ ಇದ್ದಾರೆ. ಎಲ್ಲ ಡಿಗ್ರಿ ಕ್ಯಾಮ್ರಾ, ಸನ್ರೂಫ್, ಆಮೇಲೆ ನಿಮಗೆ ಫ್ಲಡ್ ಡೋರ್ಸ್, 10.25 ಟಚ್ ಸ್ಕ್ರೀನ್ ಬರುತ್ತೆ. ಸ್ಟ್ರೈಟ್ ಲೆಫ್ಟ್ ಕಂಟ್ರೋಲ್ ಬಲ್ಲಿನೋದಲ್ಲಿ ಸ್ಟ್ರೈಟ್ ನ್ಯೂಟನ್ ಹಾಂ ರೈಟ್ ಹೋಗುತ್ತೆ. ಇದು ಹೊಸ Volkswagen ಪೋಲೋ ಕಾಂಪಿಟೇಷನ್ ಆಗುತ್ತೆ. ಇದು ರೀಸೆಂಟ್ ಪೋಲೋ ಬಿಟ್ಟಿದ್ದಾನೆ GTA ಪೋಲೋಗೆ, ಹೊಸ ಪೋಲೋಗೆ ಅದೇ ಕಂಪ್ಯೂಟರ್ ಆಗುತ್ತೆ. ಇದು ಕಂಪ್ಯಾರಿಸನ್ ಬರಲ್ಲ. ಅದು ನಿಮಗೆ ಇದಕ್ಕಿಂತ ಪವರ್ ಜಾಸ್ತಿ ಇದೆ. 1 ಲೀಟರ್ ಅದು 1 ಲೀಟರ್ ಇಂಜಿನಲ್ಲಿ ಪವರ್ ಜಾಸ್ತಿ ಇದೆ. ಓಕೆ ಇದು 1.2 ಲೀಟರ್ ಇದೆ. ಓಕೆ ಬರೀ ಮುಂದೆ i20 ಎಲ್ಲೇನು ಮತ್ತು ಬೆಲಿನ ಗ್ಲಾನ್ಸ್ ಕಂಪ್ಯೂಟರ್ ಇದು ಟೊಯೋಟಾ ಗ್ಲಾನ್ಸ್ ಮತ್ತು ಬೆಲಿನಾಗೆ ಟಾಪ್ ಎಂಡ್ಗೆ. ಪೋಲೋ ಕಂಪ್ಯಾರಿಸನ್ ಮಾಡೋಕ್ಕಲ್ಲ. ಪೋಲೋಗೆ ಇದಕ್ಕೂ ಡಿಫ್ರೆಂಟ್ ಇದೆ. ನಿಮ್ಮ ಟಾಟಲ್ಲಿ ಪೋಲೋಗೆ ಕಂಪ್ಯೂಟೇಷನ್ ಇದೆ ಕಾರ್ ಇದೆ ಮಾರ್ಕೆಟಲ್ಲಿ. ನಿಮ್ಮ ಟಾಟಾ ಕಾರ್ಸ್ಗೆ ಪೋಲೋಗೆ ಕಂಪ್ಯೂಟರ್ ಆಗುತ್ತೆ. ಪೋಲೋಗೆ ಕಂಪ್ಯೂಟೇಷನ್ ಇರೋದು ನಿಮ್ಮ ಟಾಟಾ ಕಾರ್ ಫ್ಲೀಟಲ್ಲಿ. ಪೋಲೋ ಕಂಪ್ಯಾರಿಸನ್ ಮಾತ್ರ ನಿಮಗೆ ಡಿಸ್ಕೌಂಟ್ ಬರುತ್ತೆ. ಹ್ಯಾಚ್ ಬ್ಯಾಕ್ ಕಂಪ್ಯಾರಿಸನಲ್ಲಿ ಪೋಲೋ ಬರಲ್ಲ. ಇದು 1.2 ಲೀಟರ್. ಆಯಿತು ಅಂದರೆ ನೀವು ಹೊಸ ನೆಕ್ಸಾನ್ ಕಂಪ್ಯೂಟರ್ ಅದು ನೆಕ್ಸಾನ್ ಕಂಪ್ಯೂಟೇಷನ್ ಅದು ನ್ಯೂಟನ್ ಇಲ್ಲಿ ಒಂದು ನಿಮಿಷ ನ್ಯೂಟ್ ಮಾಡ್ಬೋದಾ? ಹೊಸ ನೆಕ್ಸಾನ್ ಟಾಪ್ ಎಂಡ್ಗೆ ಪೋಲೋ ಕಂಪ್ಯೂಟರ್ ನೀವು ತರೋದು. ಸಫಾರಿ EV ಯಾವಾಗ ಟಾಟಾ EV ಯಾವಾಗ ಲಾಂಚು ಮಾರ್ಕೆಟಲ್ಲಿ? ಆಲ್ರೆಡಿ ಲಾಂಚ್ ಆಗಿದೆ. ಹ್ಯಾರಿಯರ್ ಇವಿನ ಹ್ಯಾರಿಯರ್ ಇವಿ ಲಾಂಚ್ ಆಗಿದೆ. ಮುಂದೆ ತಿರ್ಗಾ ಆಫೀಸೆಲ್ಲ ಲಾಂಚ್ ಆಗಿದೆ. ಜುಲೈ 2 ಲಾಂಚ್ ಆಗುತ್ತೆ. ಪ್ರೈಸಿಂಗು ಆಯಿತು ವಿತ್ ಆಫೀಸಿಯಲ್ ಲಾಂಚ್. ಅಂದರೆ ಡಿಸ್ಪ್ಲೇ ಪೀಸ್ ನೆಕ್ಸ್ಟ್ ಬಂತಾ ಶೋರೂಮ್ ಮತ್ತು ವಾಟ್ಸಪ್ ಬೈ ಎಕ್ಸ್ಪೆಕ್ಟೆಡ್ 15th ಇಲ್ಲ 15th ಬರುತ್ತೆ. ಟಚ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಹ್ಯಾರಿಯರ್ EV. ಇಲ್ಲ ವಾಟ್ಸಪ್ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಬಿಕಾಸ್ ವಾಟ್ಸಪ್ಪಲ್ಲಿ ಬಂತು ನಿಮ್ಮದೇ ಶೋರೂಮ್ ವಾಟ್ಸಪ್ಪಲ್ಲಿ ಬಂತು ನನಗೆ ಮೆಸೇಜ್ ಬಂತು. ಪೇನ ಮೊದಲು ಟೆಸ್ಟೆಡ್ ಅವೈಲಬಲ್ ಇನ್ ಸಮ್ ಫ್ಯೂ ಶೋರೂಮ್ಸ್ ಅಂತ ಬಂತು ನನಗೆ. ಅದಕ್ಕೆ ಕೇಳಿದ್ದು ನಾನು. ಸೌಂಡೇ ಕೆಲಸ ಸ್ಮೂತಾಗಿದೆ. ಎಂಜಿನ್ ಸ್ಮೂತಾಗಿ ಕೆಲಸ ಆಗುತ್ತೆ. ಬ್ರೇಕ್ಸ್ ಇಷ್ಟ ಶಾರ್ಪ್ ಆಗಿದೆ ಬ್ರೇಕ್ಸ್. ಅಲ್ಟ್ರಾಸ್ ಬ್ರೇಕ್ಸ್ 115 ಅದು ಟಾಪ್ ಸ್ಪೀಡ್ ಆಗೋದು. ಟಾಪ್ ಸ್ಪೀಡ್ 115 ಆಗೋದು ಟಾಪ್ ಸ್ಪೀಡ್. ಕಮ್ಮಿ ಕ್ಲೇಮ್ದು
ಕಮ್ಯುನಿಟಿ ಒನ್ ಫಿಫ್ಟಿನೇ ಇದೆ. ನಿಮಗೆ ಕಂಪ್ನಿ ಕ್ಲೈಮ್ ಎಷ್ಟು ಅಂತ ಟಾಪ್ ಕೇಳ್ತಾರೆ. ಸ್ಪೀಡು ಟಾಪ್ ಸ್ಪೀಡ್ ಟಾಪ್ ಸ್ಪೀಡ್ ನಿಮಗೆ ಕಂಪ್ನಿ ಕಡೆ 150 ಹಾಂ ಹಾಂ 180 ಹೋಗ್ಬೋದು. ಹಾಂ ಟಾಪ್ ಸ್ಪೀಡ್ 150. ಹಾಂ ಎಲ್ಲನೂ ಡಿಜಿಟಲ್ ಬರುತ್ತೆ. ಎಲ್ಲನೂ ಎಲ್ಲ ಡಿಜಿಟಲ್ ಟೋಸ್ ಬರುತ್ತೆ. ಕಂಪ್ನಿ ಇನ್ಫಾರ್ಮೇಷನ್ ಅಲ್ಲ ಗಾಡಿಯಲ್ಲಿ. ಸ್ಪೀಡೋಮೀಟರ್ ಓಡೋಮೀಟರ್ ಎಲ್ಲ ಡಿಜಿಟಲ್ ಇದೆ. ಬಟ್ ಇಲ್ಲಿ ಇದು ಫುಲ್ ಕಾಲ್ ಕಂಟ್ರೋಲ್ಗೆ ಬರುತ್ತೆ. ಕಂಟ್ರೋಲ್ ಎ ಸಿ ಕಂಟ್ರೋಲ್ಸ್ ಎಲ್ಲ ಆಟೋ ಎ ಸಿ ಕಂಟ್ರೋಲ್ಸ್ ಇದೆ ಗಾಡಿಯಲ್ಲಿ. ಮತ್ತು ಇದು ಬರೋದು ಸ್ಟಾರ್ಟಿಗೆ ಸೈನ್ಸ್ DC ಗೇರ್ ಬಾಕ್ಸ್. ಏನು ಡಿಫ್ರೆಂಟ್ ಡಿ ಸಿ ಟಿಗೂ ಡಿ ಸಿ ಆಗೋ ಏನು ಡಿಫ್ರೆನ್ಸ್ ಬೇಸಿಕಲಿ ಗೇರ್ ಬಾಕ್ಸಲ್ಲಿ? ಬೇರೆ ಕಂಪ್ನಿ ಸರ್ ಡಿ ಸಿ ಟಿ ಅಂತಾರೆ. ಡಿ ಸಿ ಎ ಡಿ ಸಿ ಡಿ ಸಿ ಟಿ ಈಗ DCT DCA ಎರಡು ಒಂದೇ ಪ್ರೊನೌನ್ಸಿಯೇಷನ್. DC ಅಂದರೆ ಡ್ಯೂಯಲ್ ಕ್ಲಚ್ ಆಟೋಮೆಟಿಕ್. ಹಾಂ 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 DCT ಅಂದರೆ ಡ್ಯೂಯಲ್ ಕ್ಲಚ್ ಟ್ರಾನ್ಸ್ಮಿಷನ್. ಹಾಂ ಆಮೇಲೆ ಬೋಟ್ ಸೇಮ್ ಅಂತಾನೆ. ಹೌದು. ಬೇರೆ ಬರೀ ಕಂಪ್ನಿ ಕಡೆ ಪ್ರೊನೌನ್ಸಿಯೇಷನ್ನು ಒಂದೇನಾ? ಎರಡು ಒಂದೇ ಗೇರ್ ಬಾಕ್ಸ್ ಬರುತ್ತೆ. ಡ್ಯೂಯಲ್ ಕ್ಲಚ್ ಆಟೋಮೆಟಿಕ್. ಅದನ್ನು ಬೇರೆ ಕಂಪ್ನಿ ಉಂಡೆ ಒಕ್ಸಾಗಿ ಸ್ಕೋರಲ್ಲಿ ಡಿ ಸಿ ಕರೀತಾರೆ. ನೀವು ಟಾಟೋ ಡಿ ಸಿ ಅಂತ ಕರೀತೀರ ಅಷ್ಟೇ ಡಿಫ್ರೆನ್ಸ್. ಈ ಟೋಟಲ್ ಎಷ್ಟಿಗೆ ಗೇರ್ ಆಪ್ಷನ್ ಇದೆ ಟಾಟಾ ಮೋಟರ್ಸಲ್ಲಿ? ಗೇರ್ ಆಪ್ಷನ್ ಒಂದು ಮನೇಲಿ ಇದೆ, ಡಿ ಸಿ ಇದೆ, ಆಟೋಮೆಟಿಕ್ ಏನು 80 ಗೇರ್ ಬಾಕ್ಸ್ ಇದೆ, AMT ಗೇರ್ ಬಾಕ್ಸ್, DCA ಗೇರ್ ಬಾಕ್ಸ್, ಮ್ಯಾನುವಲ್ ಗೇರ್ ಬಾಕ್ಸ್. ಹಾಂ ಮೂರಿದೆ ಗೇರ್ ಬಾಕ್ಸ್. ಒಂದು 5 ಸ್ಪೀಡು, 6 ಸ್ಪೀಡು, 7 ಸ್ಪೀಡು. ಒಂದು 6 ಸ್ಪೀಡು ನೆಕ್ಸ್ಟ್ ಒನ್ ಬರುತ್ತೆ. ಹಾಂ ಆಲ್ಟ್ರೋದು 5 ಸ್ಪೀಡ್. ಹಾಂ ಇದು ಬರುತ್ತೆ 7 ಸ್ಪೀಡ್ನ ಡಿ ಸಿ ಹೋಗ್ಸಲ್ಲ ಗಾಡಿ ನಾವು. ಹಾಂ 5 ಸ್ಪೀಡು. ಬಟ್ ಕಂಪ್ನಿ ಒಂದು 6 ಸ್ಪೀಡ್ ಮ್ಯಾನ್ಯಲ್ ಅಂತ 7 ಸ್ಪೀಡ್ ಡಿ ಸಿ ಕೊಟ್ಟಿದ್ದು ಬ್ರೋಷರಲ್ಲಿ. ಮ್ಯಾನುವಲ್. ಹಾಂ ಡೀಸೆಲ್ಗೆ 7 ಸ್ಪೀಡ್ ಬರುತ್ತೆ, ಡಿ ಸಿ ಬರುತ್ತೆ. ಇಲ್ಲ ಸರ್, ಅದೇ ಆಲ್ಟ್ರೋದು ಹೋಗ್ತೀನಿ. ಯಾವುದೇ ಪೆಟ್ರೋಲ್ ಮ್ಯಾನುವಲ್ ಹೋಗ್ತೀನಿ 5 ಗೇರ್ ಬಾಕ್ಸ್ ಬರುತ್ತೆ. ಮತ್ತು ಅದು ಕ್ಲೇಮ್ ಕೊಟ್ಟಿದ್ದು ಕಂಪ್ನಿ ಕೊಟ್ಟಿದ್ವು, ಅದಕ್ಕೆ ನಾನು ಕೇಳಿದೆ ಅಷ್ಟೇ. 6 ಗೇರ್ ಬಾಕ್ಸ್. ಅಪ್ರೂವಿಂಗ್ ಲಾಂಚು ಟಾಟಾ ಹಾರಿದ್ದೀವಿ ಜುಲೈ ಮಂತಿಗೆ. ಇದೇ ಮಂತ್ ಅಫಿಷಿಯಲ್ ಆಗಿ ಹೊಸ ಸುಮಾರು ಲಾಂಚಿನ ಆಗಸ್ಟ್ ಮಂತಿಗೆ ಆದರೆ ಅದೇ ಹೊಸ ಟಾಟಾ ಸಿಯರಾ ಸುಮಾರು ಕರೀತಾರೆ. ಅಕ್ಟೋಬರ್ ಮೇಲೆ ಲಾಂಚ್ ಕನ್ಫರ್ಮ್ ಆದ. ಕನ್ಫರ್ಮ್ ಬಿಕಾಸ್ ನಾನು ತುಮಕೂರು ಆಟೋ ಸ್ಕೂಲ್ ಹೋಗಿದ್ದೆ, ಅದೊಂದು ಟಾಟಾ ಶೋರೂಮ್ ಬಂದಿದ್ದು. ಅವ್ರು ನಂಗೆ ಆಗಸ್ಟ್ ಅಂತ ತಂದ್ರು ನಂಗೆ ಅವರು ಟಾಟಾ ಸಿಯರಾ ಲಾಂಚ್ ಆದ ನಂಗೆ. ಹ್ಯಾರಿಯರ್ EV ಲಾಂಚ್ ಆಗುತ್ತೆ. ಅದಾದಮೇಲೆ ನಿಮಗೆ ಸಿಯರಾ ಲಾಂಚ್ ಆಗುತ್ತೆ. ಓಕೆ. ಈ ವರ್ಷಕ್ಕೆ ಟಾಟಾ ಬರೀ ನಿಮಗೆ ಅಕ್ಟೋಬರ್ ಲಾಂಚ್ ಆಗುತ್ತೆ. ಈ ವರ್ಷ 2 ಲಾಂಚ್ ಆಗಿದೆ. ಹ್ಯಾರಿಯರ್ EV ಮತ್ತು ಇನ್ನೊಂದು ಸುಮಾ EV ಲಾಂಚ್ ಆಗುತ್ತೆ ಅಷ್ಟೇ ಈ ವರ್ಷ ಲಾಂಚ್. ಅದರಲ್ಲಿ ಪ್ಲಾನ್ ಆಗಿರೋದು ಟಾಟಾ ಮೋಟರ್ಸಿಂದ. ಬ್ಯಾಟ್ರಿ ಕಾರ್ ಥರ ಇದೆ ಗಾಡಿ. ಯಾವ್ದಾದ್ರು ಹೊಸ್ದಾದ್ರೆ ಹಂಗಿದೆ ಸೌಂಡ್ ಇದೆ. ಅದು ಸೈಲೆಂಟ್ ಆಗಿದೆ. ಅದು ಎಂಜಿನ್ ಮತ್ತು ಗೇರ್ ಬಾಕ್ಸ್ ಕೇಳ್ತಾ ಇದ್ರೆ ಸೌಂಡೇ ಕೇಳ್ಸಲ್ಲ ನನಗೆ. ಸೇವನ್ ಇವಿ ಗಾಡಿ ಥರ ಅನಿಸ್ತಲ್ಲ ನಂಗೆ. ಗೇರ್ ಬಾಕ್ಸ್ ಸೌಂಡ್ ಇಲ್ಲ, ಸೈಲೆಂಟ್ ಆಗಿದೆ. ಎಂಜಿನು ಸೈಲೆಂಟಾಗಿ ಕೇಳಿಸ್ತದೆ ನನಗೆ. ಏನೂ ಸೌಂಡ್ ಕೇಳಿಸ್ತಲ್ಲ ಎಂಜಿನಲ್ಲಿ ಮೂವ್ ಮಾಡಿದಾಗ. ಇದು ಔಟ್ಸೈಡ್ ಸೌಂಡ್ ಬರುತ್ತೆ. ಅವ್ರ ಕ್ಯಾಬಿನಲ್ಲಿ ಅಷ್ಟೇ ಹಿಂಗೆ ಸೈಲೆಂಟ್ ಇದೆ. ಅದು ನೋಡ್ತಾರ ನಾವೀಗ ಸೌಂಡು ಔಟ್ಸೈಡ್ ಒಂದು ಸ್ವಲ್ಪ ಇರುತ್ತೆ ಸರ್. ಸ್ಕೂಟಿ ಇರತ್ತಾ ಸೌಂಡು? ಅಷ್ಟೊಂದು ಕೇಳ್ಸಲ್ಲ ಸೌಂಡ್ ನನಗೆ, ಅದಕ್ಕೆ ಕೇಳಿದೆ ನಾನು. ಅಷ್ಟೊಂದು ಬರಲ್ಲ. ಸೇಮ್ ಒಂದು ಇವಿ ಕಾರ್ MB ZEV ಕಾರ್ ಹೆಂಗೆ ಹೋಗ್ತೀವಿ ಹಂಗಿದೆ ಸೌಂಡ್ ಇದೆ ಕೇಳಿಸ್ತಲ್ಲ ನನಗೆ. ಸ್ಮೂತಾಗಿ ಏನೂ ಸೌಂಡ್ ಇಲ್ಲ ಮೋಟರು ಇವುದನ್ನು. ಅದಕ್ಕೆ ನಾನು ಜಾಸ್ತಿ ಸೌಂಡ್ ಬರುತ್ತೆ. ಇಲ್ಲ ನಮಗೆ ಬೇಕಂತ ಸೌಂಡ್ ಗ್ರ್ಯಾಂಡ್ ಪಲ್ಸ್ ಬೇರೆ ಬೆಲಿನೋ ಮತ್ತು i20 N9 ಸೌಂಡ್ ಕೇಳಿಸ್ತದೆ ನಮಗೆ. ಎಂಜಿನ್ ಸ್ಟಾರ್ಟ್ ಮಾಡಿದಾಗ ಇಲ್ಲ ಮೂವ್ ಮಾಡಿದಾಗ ಫಸ್ಟ್ ಗೇರಲ್ಲಿ ಇರೋಂಗೆ ಸೌಂಡೇ ಇಲ್ಲ ಕಂಪ್ಲೀಟಾಗಿ. ಸೈಲೆಂಟ್ ಗಾಡಿ.
ಮತ್ತು 80 ಈಸಿನ DC ಹೊಸ DC ಟ್ರಾಫಿಕಲ್ಲಿ ಎರಡು ಒಂದೇ ಸರ್. 80 ಮ್ಯಾನ್ಯುವಲ್ ಹೇಳ್ತಾ ಇದ್ದೀರಾ ಇಲ್ಲಾಂದ್ರೆ ಆಟೋಮೆಟಿಕ್ ಬರುತ್ತೆ. ಇನ್ನೊಂದು ಮನೇಲಿ ಎರಡು same sir. ಟಾಕ್ ಬರ್ತಾರ ಅದು ಮತ್ತು ಇದು ಸೇಮ್ ಇರುತ್ತೆ. ಸೇಮೇ ಇರುತ್ತೆ ಸರ್. ಹಾಂ, ನಿಮಗೆ ಬೋಟ್ ಬೇಕಂದ್ರೆ ಹಾಗೆ ಇಟ್ಕೊಳ್ಳೋಕ್ಕಾಗುತ್ತೆ. ಆಟೋಮೆಟಿಕ್ ಮ್ಯಾನ್ಯಲ್ ಪ್ಲಸ್ ಆಟೋ ಬೋಟ್ ಬೇಕಂದ್ರೆ ಕಸ್ಟಮರ್ಗೆ. ಈಗಲೂ ಹಂಗೆ ಮನೆಯಲ್ಲೇ ಶಿಫ್ಟ್ ಆಗುತ್ತೆ ಇದರಲ್ಲೂ. ಪೆಡಲ್ ಶಿಫ್ಟರ್ ಸರ್. ಜಸ್ಟ್ ಇಲ್ಲಿ ಜಸ್ಟ್ ಪ್ಲಸ್ ಮೈನಸ್ ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಪೆಡಲ್ ಶಿಫ್ಟರ್ ಇದಾಗ್ತಾ ಮೂವ್ ಆಗುತ್ತೆ. ಗೇರ್ ಶಿಫ್ಟ್ ಆಗುತ್ತೆ. ಇದು ಮೈಲಿ ಹೈ ಸ್ಪೀಡಲ್ಲಿ ಯೂಸ್ ಆಗುತ್ತೆ ಅನ್ಕೋತೀನಿ. ಇದು ಪೆಡಲ್ ಶಿಫ್ಟರ್ ಯೂಸ್ ಆಗುತ್ತೆ. ಸಿಟಿ ಒಳಗೇನೆ ಬೇಕಾಗಿಲ್ಲ ಅನ್ಕೋತೀನಿ. ಪೆಡಲ್ ಶಿಫ್ಟರ್ಸ್ ಗಾಡಿಯಲ್ಲಿ ಯೂಸ್ ಏನಾಗಲ್ಲ ಅನ್ಕೋತೀನಿ ಜಾಸ್ತಿ. ನೀವು ಕೇಳೋದಲ್ಲ ಇಲ್ಲೆಲ್ಲ ಏನು ಅಂತ ಅವಾಗ ಯೂಸ್ ಆಗುತ್ತೆ ಸರ್. ಅದೇ ರೋಡ್ ಫುಲ್ ಖಾಲಿ ಇರ್ಬೇಕು ನಮಗೆ, ಅವಾಗ ಯೂಸ್ ಆಗುತ್ತೆ. ಆಗ ಸ್ಪೀಡ್ ಜಾಸ್ತಿ ಇರ್ಬೇಕಂತ 80 ಅವಾಗ ಯೂಸ್ ಆಗುತ್ತೆ ಪೆಡಲ್ ಶಿಫ್ಟರ್ ಅನ್ಕೋತೀನಿ. ಸರ್ ಪ್ಯಾಡಲ್ ಶಿಫ್ಟರ್ ನಿಮ್ಗೆ ಗೇರ್ ಚೇಂಜಿಂಗ್ ಅಷ್ಟೇ ಸರ್. ನಿಮ್ಗೆ ಯಾವಾಗ ಬೇಕಾದ್ರೆ ಗೇರ್ ಶಿಫ್ಟ್ ಮಾಡ್ಕೋಬಹುದು ಮ್ಯಾನ್ಯುವಲ್ ಟೈಪ್. ಗೊತ್ತೆ, ಅದೇ ಟ್ರಾಫಿಕಲ್ಲಿ ಯೂಸ್ ಆಗಲ್ಲ ಅಂತ ಸರ್. ಟ್ರಾಫಿಕಲ್ಲಿ ಎಲ್ಲ ಕಾಸು ನಿಮಗೆ ಕೊಡ್ತಾರೆ. ನೀವು ಇಲ್ಲಲ್ಲಿ ಅಂದ್ರಲ್ಲ, ಇಲ್ಲಲ್ಲಿ ಪಿಕಪ್ ಕಮ್ಮಿ ಆಗುತ್ತೆ ಅಂದ್ರಲ್ಲ, ಆ ಟೈಮಲ್ಲಿ ಗೇರ್ ಶಿಫ್ಟ್ ಮಾಡ್ಕೊಳಕ್ಕೆ ಅದು ಆರಾಮಾಗುತ್ತೆ. ಅಂದ್ರೆ ಕಾರ್ ಸೆಕ್ಷನ್ ಓವರ್ಟೇಕ್ ಮಾಡ್ಬೇಕಾದ್ರೆ ಗಾಡಿ ಸೆಕ್ಷನ್ಗೆ ಅಲ್ಲೆಲ್ಲ ಯೂಸ್ ಆಗುತ್ತೆ ಅಂದ್ರೆ ಯೂಸ್ ಆಗುತ್ತೆ. ಅಪ್ ಅಂಡ್ ಡೌನ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂದ್ರೆ. ಹಾಂ, ಈ ಸೆಗ್ಮೆಂಟಲ್ಲಿ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಟ್ ಕೊಟ್ಟಿರೋದು ಈ ಸೆಗ್ಮೆಂಟಲ್ಲಿ. ನೀವು ಅಂಥದಕ್ಕೂ ಈ ಸೆಗ್ಮೆಂಟಲ್ಲಿ ಅದೇ ಡಿಸ್ಟ್ರಾಕ್ಟ್ ಕೊಟ್ಟಿರೋದು, ಹಂಗೆ ಕರೆಕ್ಟ್ ಕೊಟ್ಟಿರೋದು. 12 inches. ಬೇರೆಲ್ಲ ಸ್ಮಾಲ್ ಬರುತ್ತೆ ಇನ್ನು ಅನ್ಕೋತೀನಿ. 7 inch ಬರುತ್ತೆ ಅನ್ಕೋತೀನಿ ಬೇರೆ ಕಂಪ್ಯೂಟರಲ್ಲಿ. 7 inch ಇವಾಗ 10 inch ಬರುತ್ತೆ. ಅದು ಬಿಟ್ಟರೆ 12 inch ಬರುತ್ತೆ. ಅದೇ ನಿಮ್ಮ ಕಂಪ್ಯೂಟರಲ್ಲಿ ಇದು biggest. ನಿಮ್ಮದೇ ಬಿಗ್ಗೆಸ್ಟ್ ಕಂಪೇರ್ ಟು ಬಲಿನೋ ಹುಂಡೆ I20 ಕಂಪೇರ್ ಮಾಡಿದ್ರೆ ಈ ಸೆಗ್ಮೆಂಟಿಗೆ. ನಿಮ್ಮದೇ ಕಾಸ್ಟ್ಲಿ ಆಗುತ್ತೆ ಟಾಪ್ ಎಂಡಲ್ಲಿ ಕಂಪೇರ್ ಟು ಬೆಲಿನೋ ಗ್ಯಾನ್ಸಿಯಾ ಮತ್ತು I20 ಕಂಪೇರ್ ಮಾಡಿ ಎಲ್ಲ ಟಾಪ್ ಎಂಡ್ ವೇರಿಯಂಟ್ಗೆ ನಿಮ್ಮ ಟಾಟಾ ಆಲ್ಟ್ರೋಸ ಕಾಸ್ಟ್ಲಿ ಆಗುತ್ತೆ. ಹಾಂ, ಹೆಂಗೆ ಬಟನ್ ಬ್ರೇಕ್ ಬಿಟ್ಕೊಂಡು ಪ್ರೆಸ್ ಮಾಡಿ, ಬ್ರೇಕ್ ಪ್ರೆಸ್ ಮಾಡಿ, ಬ್ರೇಕ್ ಪ್ರೆಸ್ ಮಾಡಿ, ಜೋರಾಗಿ ಪ್ರೆಸ್ ಮಾಡಿ. ನಿಟ್ಲ ಹೋಗುತ್ತೆ ಗಾಡಿ. ಅದು ನಿಮ್ಮದೇ ಜಾಸ್ತಿ ಪ್ರೈಸ್ ಇರೋದು ಕಂಪೇರ್ ಟು I20 ಆ್ಯಂಡ್ ಬೆಲೆನ ಕಂಪೇರ್ ಮಾಡಿದ್ರೆ ಮಾರ್ಕೆಟಲ್ಲಿ. ಚಿಟಿ ಬೆಲ್ಲನ ರೇಟ್ ಜಾಸ್ತಿನಾ ಇದು ನಮ್ಮದು? ಟಾಪ್ ಎಂಡಲ್ಲಿ ಬೆಲ್ಲನ ರೇಟ್ ಜಾಸ್ತಿನಾ ನಮ್ಮದು ಜಾಸ್ತಿನಾ ಅಂತ ಕೇಳಿದೆ. ಪ್ರೈಸಲ್ಲಿ ನಮ್ದು 50,000 75,000 ಡಿಫ್ರೆಂಟ್. ಹಾಂ, ಬೆಲ್ಲನಿಗೂ I20ಗೆ ಸೇಮ್ ಪ್ರೈಸಾ ಟಾಪ್ ಎಂಡ್ಗೆ? ಹೌದು, I20 ಟಾಟಾ ಆಗ್ಬೋದು ಸಿಮಿಲರ್ ಪ್ರೈಸ್. ಹಾಂ, ಬಟ್ ಕಸ್ಟಮರ್ ಜಾಸ್ತಿ ಫೀಚರ್ಸ್ ಬೇಕಂದ್ರೆ ಹಾಚೆ ತೊಗೊಳಕ್ಕಾಗುತ್ತೆ. ಬರೀ I20ಲ್ಲಿ ಸೌಂಡ್ಗೋಸ್ಕರ ಆಗಾಡಿ ಇಟ್ಕೋಬೇಕಷ್ಟೇ. ಸೌಂಡ್ ಬೇಕಂದ್ರೆ ಇದು ಎಕ್ಸಾಸ್ಟ್ ಸೌಂಡ್ ಬೇಕಂದ್ರೆ ಸ್ಪೋರ್ಟಿ ಸೌಂಡ್ಗೋಸ್ಕರ ಅಷ್ಟೇ ಡಿಫ್ರೆನ್ಸ್. ಸ್ಟೀರಿಂಗ್ ಅಷ್ಟು ವೇಟ್ ಅನ್ಸಲ್ಲ. ಸ್ಟೀರಿಂಗ್ ಸ್ಮೂತ್ ಆಗಿದೆ. ಸ್ಟೀರಿಂಗ್ ಒಂದು ಕೈಯಲ್ಲೇ ಮೂವ್ ಮಾಡೋಕ್ಕಾಗುತ್ತೆ. ಸ್ಟೀರಿಂಗಲ್ಲಿ ಫೀಲ್ ಆಗ್ತದೆ ನಮಗೆ ಸ್ಟೀರಿಂಗಲ್ಲಿ. ಇದೆಲ್ಲ ಕಂಪ್ಯೂಟರ್ನೇ ಬರುತ್ತೆ. ಏನು ನೋಡ್ತಾ ನಾವು ಸ್ಟಿಚಿಂಗ್ ಎಲ್ಲ ಕಂಪ್ಯೂಟರ್ನೇ ಬರುತ್ತೆ. ಇದು ಸ್ಟೀರಿಂಗ್ ಅಲ್ಲ, ಸ್ಟೀರಿಂಗ್ ಕವರ್ ಅಲ್ಲ. ಹಾಂ, ಬಿಕಾಸ್ ಹುಂಡೆ I20 ಈ ಥರ ಬರಲ್ಲ ನೋಡಿದ್ದೀನಿ. ಅದಕ್ಕೆ ಹೇಳ್ತದೆ. ನಮಗೆ ಸೆಂಡ್ ಆಫ್ ಬರುತ್ತೆ. ಆಟೋಮೆಟಿಕ್ ಡಿಮಿಂಗ್ ಮಿರರ್ಸ್ ಬರುತ್ತೆ. ಆಮೇಲೆ SOS ಬರುತ್ತೆ ಈ ಮಿರರಲ್ಲಿ. ಹೆಂಗೆ ಮುಂದಕ್ಕಾದ್ರೆ SOS ಕೊಡ್ತಾನೆ. SOS ಮತ್ತು ಬ್ಲೂ ಲಿಂಕ್ ಫೀಚರ್ ಅಲ್ಲ, ನಿಮ್ಮದೇ ಇದೆ ಫೀಚರ್ ಇದೆ ಮಿರರಲ್ಲಿ. ಇದೆಲ್ಲ ಇನ್ಬಿಲ್ಟ್. ಚಿಟಿ ಇದೆ ನಿಮ್ಮದಲ್ಲಿ ಫೀಚರ್, ನಿಮ್ಮದಲ್ಲಿ SOS ಬ್ಲೂ ಲಿಂಕ್ ಬರುತ್ತೆ. ಹಿಂಗೆ ಮುಂದೆ ಕಾಸ ಕೊಡ್ತಾನ. ನಿಮ್ಮದಲ್ಲಿ ಸೇಫ್ಟಿ ಫೀಚರ್ ಇದೆ. ಅದರಲ್ಲಿ ಟೋಯಿಂಗ್ ಫೀಚರು, ಬ್ಲೂ ಲಿಂಕ್ ಮತ್ತು SOS ಫೀಚರು ನಿಮ್ಮದಲ್ಲಿ ಬರುತ್ತೆ. ಇದರಲ್ಲಿ ನಿಮಗೆ ಹಾರ್ಮೋನ್ ಬ್ಲೂಟೂತ್ ಬರುತ್ತೆ. ಹಾಂ,
ಹಾಂ ಮಿರರ್ ಆಟೋ ಡಿಮ್ಮಿಂಗ್ ಐವಿ ನಮ್ಮ ಹಾಂ ಹಾಂ ನಾರ್ಮಲ್ ಹಿಂಗಿರತ್ತಾ ಹಂಗಲ್ಲ ಗಾಡಿ ಏನಾದ್ರು ಬ್ರೇಕ್ ಡೌನ್ ಆಯ್ತಾ ಕಂಪ್ನಿ ಕಲಿಸ್ತಕ್ಕಂಥ ಇದೆ ಹೆಂಗೆ ಕಲಿಸ್ತೀರ ಇದೆ ಲಿಂಕ್ ಇತ್ತು ಆ್ಯಪ್ ಹೆಂಗಿದೆ ಹೆಂಗೆ ಕರೆಕ್ಟ್ ಬರುತ್ತೆ ಕಾರ್ನ ಶೋರೂಮ್ ಆದಾಗ ಹಾಂ SS ಕಾಲಿಂಗ್ ಅಂತ ಹಾಂ ಅದು ಇಲ್ಲಿದೆ ಪ್ಲಸ್ ಒಂದೇಲಿ ಇಳ್ಕೊಬಿಟ್ಟು ಮೇಲೆ ಕೂತಿದ್ದಾರೆ ಅವರು ಅದಕ್ಕೆ ನಾನು ಕೇಳಿದೆ ಫೀಚರು ನಿಮ್ಮದು ಆ್ಯಪ್ ಇದೆ ಕಂಟ್ರೋಲ್ ಮಾಡೋಕ್ಕೆ ಆ್ಯಪಲ್ಲಿ ಗಾಡಿನೂ ಸ್ಟಾರ್ಟ್ ಮಾಡೋಕ್ಕಾಗತ್ತೆ ಗಾಡಿ ಎ ಸಿ ಎಲ್ಲ ಕಂಟ್ರೋಲ್ ಹಾಂ ಅದ್ರಲ್ಲಿ ಎ ಸಿ ಕಂಟ್ರೋಲು ಗಾಡಿ ಸ್ಟಾರ್ಟ್ ಎಲ್ಲ ವಾಮ್ ಮಾಡೋಕ್ಕೆ ಹಾಂ ಅಂದರೆ ಈಗ ಏನಾದ್ರು ಈಗ ಕಸ್ಟಮರ್ ಮೊಬೈಲ್ ಫೋನ್ ಲಾಸ್ಟ್ ಆಯ್ತಾ ಈಗ ಅದಕ್ಕೆ ಕಾರ್ ಕನೆಕ್ಟ್ ಆಗಿರುತ್ತೆ ಆ್ಯಪ್ ಅವಾಗ ಕಸ್ಟಮರ್ ಲಾಸ್ಟ್ ಆಗಿದ್ರೆ ಅವಾಗ ಹಂಗಲ್ಲ ಈ ಕಸ್ಟಮರ್ ಮೊಬೈಲ್ ಎಲ್ಲ ಪಿಕ್ ಪಾಕೆಟ್ ಆಯ್ತಾ ಇಲ್ಲ ಇವಾಗ ಅದು ಅವಾಗ ಇಷ್ಟ ಆಗುತ್ತೆ ಅವಾಗ ಟೀಫ್ ಆಕ್ಸೆಸ್ ಮಾಡೋಕ್ಕಂತ ಕಾರಣ ಇಲ್ಲ ಅದು ಹೆಂಗೆ ಆಗುತ್ತೆ ಗಾಡಿ ಡಿಸ್ಕೌಂಟ್ ಆಗುತ್ತೆ ಅದು ಹೆಂಗೆ ಆಗುತ್ತೆ ಅದು ಫೀಚರ್ ಎಲ್ಲಿ ಬಿಟ್ಟಿರ್ತೀವಿ ಅಂತ ಗೊತ್ತಿರುತ್ತೆ ಹಾಂ ಲೈಕ್ ಐರಾ ನಿಮಗೆ ಜಿಯೋ ಟ್ರ್ಯಾಕಿಂಗ್ ವೆಹಿಕಲ್ ಎಲ್ಲ ಹೋಗ್ತಾನೆ ಗೊತ್ತಾಗುತ್ತೆ ಯಾರು ಎತ್ಕೊಂಡು ಏನು ಅದೆಲ್ಲ ಏನು ಗೊತ್ತಾಗಲ್ಲ ಹಾಂ ಗೊತ್ತಾ ಅಂದರೆ ಒಂದ್ಸರಿ ಫೋನ್ ಲಾಸ್ಟ್ ಆದರೆ ಡ್ಯಾಶ್ ಕ್ಯಾಮ್ ಇರಬೇಕಾಗುತ್ತೆ ಡ್ಯಾಶ್ ಕ್ಯಾಮ್ ಇದ್ರೆ ನಿಮ್ಗೆ ರೆಕಾರ್ಡ್ ಆಗುತ್ತೆ ಯಾರು ಹಾಂ ಅವ್ರು ಕೇಳ್ತಾರ ಚೀಟಿ ಇವಾಗ ಅವ್ರ ಆ್ಯಪು ಒಂದು ಫೋನಲ್ಲಿ ಇರುತ್ತೆ ಆ ಫೋನ್ ಏನಾರ ಕಳೆದು ಹೋದ್ರೆ ಬೇರೆ ಕಂಡುಹಿಡಿಯೋಕ್ಕಾಗುತ್ತಾ ಇಲ್ವಾ ಅಂತ ಯಾರು ಟೀಫ್ ಬ್ರೇಕಿಂಗ್ ಬೇರೆ ಬೇರೆ ಯಾವ್ದಾರ ಮೊಬೈಲ್ ಇನ್ಸ್ಟಾಲ್ ಮಾಡಿಕೊಂಡು ಕಂಡುಹಿಡಿಬೋದು ಮೊಬೈಲ್ ಸಿಕ್ತವ್ರಿಗೆ ಅವಾಗ ಯಾರು ಗಾಡಿ ಸ್ಟೀಲ್ ಮಾಡೋಕ್ಕಂತ ನಾನು ಕೇಳಿದ ಕ್ವಶನ್ ಇಲ್ಲ ಹಾಂ ಹಾಂ ಅಂದರೆ ಫಿಂಗರ್ ಪ್ರಿಂಟ್ ಎನೇಬಲ್ ಆಗಿರುತ್ತೆ ಕಾರಲ್ಲಿ ಕೀಲೆಸ್ಸಲ್ಲಿ ಫಿಂಗರ್ ಪ್ರಿಂಟ್ ಫಿಂಗರ್ ಪ್ರಿಂಟ್ ಇಲ್ಲ ಹಾಂ ಬಟನ್ ಇರುತ್ತೆ ಅಷ್ಟೇ ಕೀಲೆಸ್ ಅಂತ ಹಾಂ ರಿಮೋಟ್ ನಿಯರ್ ಬೈ ಇರಬೇಕು ರಿಮೋಟ್ ಲಾಕ್ ಆದಾಗ ಓಪನ್ ಆಗುತ್ತೆ ಹಾಂ ಅಂದರೆ ಫೋನ್ ಆ್ಯಪಿಂದ ಅನ್ಲಾಕ್ ಆಗುತ್ತೆ ಕಾರು ಇಲ್ಲ ರಿಮೋಟ್ ಕಿಂದ ಅನ್ಲಾಕ್ ಆಗುತ್ತೆ ಅಂತ ನೀವು ಫೀಚರ್ ಹಾಂ ಕ್ಯಾಮ್ರಾಸ್ ಕ್ಲಿಯರ್ ಆಗಿದೆ ಕ್ಯಾಮ್ರಾ ಇದು ಯಾವಾಗ ಹೊಣೆರತ್ತ ಕ್ಯಾಮ್ರಾ ಇದು ನೋಡ್ತದ ನಾವಿಲ್ಲಿ ಕ್ಯಾಮ್ರಾ ಯಾವಾಗ ಡ್ರೈವರ್ ಆನ್ ಇರುತ್ತೆ ಕ್ಯಾಮ್ರಾ ಇದು ಇಂಡಿಕೇಟರ್ ಹಾಕಿದ ಆನ್ ಆಗುತ್ತೆ ಹಾಂ ತುಂಬ ತುಂಬ ಕ್ಲಿಯರ್ ಆಗಿದೆ ಕ್ಯಾಮ್ರಾ ಕ್ವಾಲಿಟಿ ವೈಸ್ ಕ್ಲಿಯರ್ ಆಗಿದೆ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇದೆ ಅಲ್ಲ ಇಲ್ಲ ಅನ್ಕೊತೀನಿ 360 ಕ್ಯಾಮ್ರಾ ಆಗಿದೆ ಅಲ್ಲಿ ಇದು ಕ್ಯಾಮ್ರಾ ಇದೆ ಇದೆ ಫೀಚರಲ್ಲಿ ಇದೇನು ಇಂಡಿಕೇಟರ್ ಮುಂದೆ ಮೂವ್ ಮಾಡಿ ಹಾಂ ಇದು ರೈಟ್ ಬರ್ತಾನೆ ಆಂಬುಲೆನ್ಸ್ ರನ್ನಿಂಗ್ ಅಲ್ಲಿ ಆನ್ ಆಗಲ್ಲ ಸರ್ ಹಾಂ ಬಂಟಿಗ ಈಗ ಬ್ಯಾಕ್ ಸೈಡ್ ಬಿಟ್ಟು ವಸ್ತಾರೆ ಬ್ಯಾಕ್ ಸ್ಕ್ರೀನ್ ಕ್ವಾಲಿಟಿ ಚೆನ್ನಾಗಿದೆ ಕ್ಯಾಮ್ರಾ ಕ್ವಾಲಿಟಿ ಕೊಟ್ಟಿರೋದು ಫುಲ್ HD ಕ್ಯಾಮ್ರಾ ಇದರಲ್ಲಿ ಸ್ವಲ್ಪ ಸ್ಪೀಡಾಗಿ ಟಚ್ ಮಾಡೋಕ್ಕೆ ಗಾಡಿನ ಇಲ್ಲಿ ಇಲ್ಲ ರೋಡಲ್ಲಿ ಸ್ಪೀಡಾಗಿ ಎಲ್ಲರೂ ಟೆಸ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ ನಾವು ಅದರಿಂದ 60 ತನಕ ಹೋಗೋಕ್ಕಾಗಲ್ಲ ಗಾಡಿ ಅಂತಂದೆ ಜಸ್ಟ್ ಟೆಸ್ಟ್ ಮಾಡೋಕ್ಕೆ ಇದು ಬ್ರೇಕಿಂಗ್ ನೋಡಿರೋದೇ ಹಂಗೆ ಸರ್ ಹಾಂ ನೀವು 60 ಆಗ್ಬಿಟ್ಟು ಬ್ರೇಕಿಂಗ್ ಟೆಸ್ಟ್ ಮಾಡೋಕ್ಕೆ ಅಂತ ಅನ್ಕೊಂಡಿದ್ದೀರಿ 60 ಮಾಡೋಕ್ಕೆ ಇಲ್ಲೂ ಮಾಡೋಕ್ಕಾಗಲ್ಲ 60 ಅದು ಟ್ರಾಫಿಕ್ ಇದೆ ಇವತ್ತು ರೋಡಲ್ಲಿ ಇವತ್ತಿನ ಕಸ್ಟಮರ್ ರೆಸ್ಪಾನ್ಸ್ ಹೆಂಗಿದೆ ಗಾಡಿ ಲಾಂಚ್ ಆದಮೇಲೆ ಶೋರೂಮಲ್ಲಿ ಹೊಸ ನೆಕ್ಸಾನು ಇಲ್ಲ ಸರ್ ಮ್ಯಾನ್ಯಲ್ಲ ಕಸ್ಟಮರ್ ರೆಸ್ಪಾನ್ಸ್ ಹೆಂಗಿದೆ ಅಲ್ಲೇ ಅಲ್ಟ್ರಾಸ್ ಹೊಸ ಅಲ್ಟ್ರಾಸ್ ಹೆಂಗೆ ರೆಸ್ಪಾನ್ಸ್ ಅಂತ ಕೇಳಿದೆ ಜಾಸ್ತಿ ಬುಕ್ಕಿಂಗ್ ಆಗ್ತಾರೆ ಕಸ್ಟಮರ್ಸ್ ಕಡೆಯಿಂದ ಅಂದರೆ ಓಲ್ಡ್ ಕಸ್ಟಮರು ತೊಗೊತಾರೆ ಗಾಡಿ ತೊಗೊತಾರೆ ಈಗ ಅಲ್ಲಿ ಅಲ್ಟ್ರಾಸ್ ಕಸ್ಟಮರ್ಸ್ ಎಲ್ಲ ಕಸ್ಟಮರ್ ಅಪ್ಡೇಟ್ ಮಾಡ್ತಾರೆ ಹಾಂ ಎಕ್ಸ್ಚೇಂಜ್ ಮಾಡೋಕ್ಕೆ ತೊಗೊತಾರೆ ಗಾಡಿನ ಅಲ್ಲಿಂದ ಇದಕ್ಕೆ ಎಂತ ಟೆಸ್ಟ್ ಮಾಡೋಕ್ಕಾಗ್ತದೆ ಸ್ವಲ್ಪ ಸೌಂಡ್ ಕೇಳಿಸ್ತಾರೆ ಸ್ಪೋರ್ಟಿ ಸೌಂಡ್ ಕೇಳಿಸ್ತೇ ನಾ ಎಕ್ಸೈಟೆಡ್ ಒಟ್ಟಾಗಿ ಸೌಂಡ್ ಕೇಳಿಸ್ತದೆ ಸ್ಪೋರ್ಟಿ ಸೌಂಡ್ ಗಾಡಿದು ಸೌಂಡ್ ನಂಗೆ
ಅಲ್ಲಿ ಹೋದ್ರೆ ಸೌಂಡ್ ಕೇಸಲ್ಲ, ಸ್ವಲ್ಪ ಹೈ ಅಥವಾ ಇಲ್ಲಿ ಹೋದ್ರೆ ಸೌಂಡ್ ಕೇಳ್ತದೆ, ಸ್ಪೋಟಿ ಗಾಡಿ ಸೌಂಡ್ ಕೇಳ್ತದೆ ನಮಗೆ. ಕ್ಯಾಬಿನ್ ಒಳ್ಳೆಯದೈತೆ ಅನ್ನೋದು. ಎಂಟ್ರೆನ್ಸಲ್ಲಿ ಇಲ್ಲ, ಎಂಟ್ರೆನ್ಸಲ್ಲಿ ಇಲ್ಲ. ನನಗೆ ಯಾರು ನಿಮಗೆ ಹೊಸದು ಟೆಸ್ಟ್ ಹೋಗ್ಬೇಕಂದ್ರೆ ಪೇನ್ ಔಟರ್ಸಿಗೆ ಬರೀ ಲಾಗೂರ್ ರೋಡಲ್ಲಿ ಬರುತ್ತೆ. ಅದು ಪೇನ ಮೊದಲು ಲಾಗ್ಬಾಗ್ ರೋಡು ಬೆಸ್ಕೇರಲ್ಲಿ ಬರುತ್ತೆ ಶೋರೂಮು. ನೀವು ಬಂದು ಟೆಸ್ಟ್ ತೊಗೊಳಕ್ಕೆ ಹೊಸ ಟೆಸ್ಟೆಡ್ ಈಗ ಅವೈಲೇಬಲ್ ಇದೆ, DC ಮಾಡಲ್ ಅವೈಲೇಬಲ್ ಇದೆ. ಯಾರು ಗಾಡಿ ಬೈಂಗ್ ದ ವೆಹಿಕಲ್ ಯಾರಿಗೆ ಫೀಲ್ ಆಗಬೇಕು ಓಡಿಸ್ಬೇಕಂದ್ರೆ ನೀವು ಅಂದರೆ ಟೆಸ್ಟೆಡ್ ತಗೊಳ್ಳಿ. ನಿಮಗೆ ತೊಗೋಬೇಕಂದ್ರೆ ಅವೈಲೇಬಲ್ ಇದೆ ಗಾಡಿ, ಶೋರೂಮ್ ಲೆಕ್ಕದಲ್ಲಿ ಅವೈಲೇಬಲ್ ಇದೆ. ನಾನು ಹೊಸದು 5 DC ಹೊಸ್ತಿರೋ ಗಾಡಿ, ನಾನು ಟಾಪಲ್ಲಿ ಗಾಡಿ ಹೊಸ್ತಿರೋದು. ನಾನು ಫೀಲ್ ಚೆನ್ನಾಗಿದೆ. ಚೆನ್ನಾಗಿದೆ ಫೀಚರ್ ಇದು. ಇಂಡಿಕೇಟರ್ ಹಾಕಿ ಸೇಫ್ಟಿ ಕ್ಯಾಮರಾ ನಾನು ಓಪನ್ ಆಗುತ್ತೆ, ಚೆನ್ನಾಗಿದೆ ಫೀಚರ್. ಬ್ಲೈಂಡ್ ಸ್ಪಾಟ್ ಗೊತ್ತಾಗುತ್ತೆ ಕಸ್ಟಮರ್ಗೆ ವೈಲ್ ಟರ್ನ್ ತವಾಗ. ಚೂರು ಅಭ್ಯಾಸ ಆಗಬೇಕಿದ್ದು ಗೇರ್ ಸಿಸ್ಟಮು, DC ಗೇರ್ ಸಿಸ್ಟಮು. And every time we'll button ಇಟ್ಕೊಂಡು ರಿಸರ್ವ್